ಎಲ್ಲರಿಗೂ ನಮಸ್ಕಾರ. ನಾನು ರವಿಕಿರಣ್ ಮುರುಡೇಶ್ವರ್, ನ್ಯಾಯವಾದಿ, ಕುಂದಾಪುರ. ಇಂದಿನ ದಿನಗಳು ಹೇಗಿದೆ ಎಂದರೆ, ಎಲ್ಲ ಕಡೆ ಭ್ರಷ್ಟಾಚಾರ, ಲಂಚಾವತಾರ, ಯೋಜನೆಗಳ ವೈಫಲ್ಯ, ರಾಜಕಾರಣಿಗಳ ಸುಳ್ಳು ಆಶ್ವಾಸನೆಗಳು, ಸಾರ್ವಜನಿಕ ಹಣದ ಲೂಟಿ ತಾಂಡವವಾಡ್ತಾ ಇದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಸಂವಿಧಾನ ಶಿಲ್ಪಿ ಶ್ರೀ BR ಅಂಬೇಡ್ಕರ್ ಇವರುಗಳು ಕಂಡಂತಹ ಕನಸಿನ ಭಾರತ, ಸ್ವಚ್ಛ ಭಾರತ, ಸಮೃದ್ಧ ಭಾರತ ಮರೀಚಿಕೆಯಾಗುವಂತಹ ಒಂದು ಅಪಾಯ ಇದೆ. ಎಲ್ಲ ನಾಗರಿಕರು ಆಸೆಯ ಕಣ್ಣಿನಿಂದ ನೋಡುತ್ತಾ ಇರುವುದು ಪತ್ರಕರ್ತರನ್ನು. ಪ್ರಾಮಾಣಿಕ, ಧ್ಯೇಯನಿಷ್ಠ, ಸಂವಿಧಾನನಿಷ್ಠ ಪತ್ರಕರ್ತರು ಪ್ರಜಾಪ್ರಭುತ್ವದ ಕಾವಲುಗಾರರಾಗಿ, ರಕ್ಷಕರಾಗಿ ಸೇವೆಯನ್ನು ಸಲ್ಲಿಸಬೇಕಾದಂಥ ಅಗತ್ಯ ಇಂದು ಬಹಳ ಇದೆ. ನಮ್ಮ ಸಂವಿಧಾನದಲ್ಲಿ ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ ಎನ್ನುವ 3 ಪ್ರಮುಖ ಅಂಗಗಳಿದ್ದರೂ ಪತ್ರಿಕಾ ರಂಗ ಎಲ್ಲರೂ ಒಪ್ಪಿಕೊಂಡಂತೆ 4ನೆಯ ರಂಗವಾಗಿದೆ. ಇವತ್ತು ಭಟ್ಕಳದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ, ರಿಜಿಸ್ಟರ್ಡ್ ಬೆಂಗಳೂರು ಇವರ ರಾಜ್ಯ ಮಟ್ಟದ ಒಂದು ವಿಚಾರಗೋಷ್ಠಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ರಾಜ್ಯದ ಎಲ್ಲ ಕಡೆಯಿಂದ ಪತ್ರಕರ್ತರು ಭಟ್ಕಳಕ್ಕೆ ಬಂದಿರುವಂಥದ್ದು ಬಹಳ ಸಂತಸದ ಒಂದು ದಿನ. ಪತ್ರಕರ್ತರಿಗೆ ಎಲ್ಲ ವಿಚಾರಗಳ ಬಗ್ಗೆ ಜ್ಞಾನ ಇರಬೇಕು. ಅವರಿಗೆ ಕಾನೂನು ಗೊತ್ತಿರಬೇಕು, ವಿಜ್ಞಾನ ಕೂಡ ಗೊತ್ತಿರಬೇಕು, ಸಮಾಜಶಾಸ್ತ್ರ ಕೂಡ ಗೊತ್ತಿರಬೇಕು, ಹಾಗೂ ರಾಜಕೀಯ ಶಾಸ್ತ್ರ ಕೂಡ ಗೊತ್ತಿರಬೇಕು. ಮಾತ್ರವಲ್ಲದೆ ಪತ್ರಕರ್ತರಿಗೆ ಕಲೆ, ಸಂಗೀತ, ಕ್ರೀಡೆ, ಸಿನಿಮಾ ಇದೆಲ್ಲ ಕ್ಷೇತ್ರಗಳ ಬಗ್ಗೆ ಕೂಡ ವ್ಯಾಪಕವಾದಂತಹ ಜ್ಞಾನ ಇರಬೇಕು. ಓದುಗ ಅವರಲ್ಲಿ ವಿಚಾರ ಶಕ್ತಿಯನ್ನು ಕೆರಳಿಸಿ ಬೆಳಗುವಂತಹ ಒಂದು ಕಾರ್ಯವನ್ನು ಪತ್ರಕರ್ತರು ಮಾಡಬೇಕಾಗ್ತದೆ. ನಾಳೆ 28 ಜನವರಿ 2026ನೇ ಇಸವಿಯಲ್ಲಿ ಭಟ್ಕಳದ ನಾಗಯಕ್ಷೆ ಧರ್ಮಾರ್ಥ ಸಭಾಭವನ ಭಟ್ಕಳ ಇದರಲ್ಲಿ ಒಂದು ಅತ್ಯಂತ ಅರ್ಥಪೂರ್ಣವಾದಂತಹ, ಮಹತ್ವವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ನನಗೆ ಬಹಳ ಸಂತೋಷವಾದದ್ದು, ಈ ಕಾರ್ಯಕ್ರಮಕ್ಕೆ ಮಾಜಿ ಲೋಕಾಯುಕ್ತ, ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ಸಂತೋಷ್ ಹೆಗ್ಡೆ ಅವರ ಉಪಸ್ಥಿತಿ. ಅಂತಹ ವ್ಯಕ್ತಿಗಳು ಬಂದು ಮಾರ್ಗದರ್ಶನವನ್ನು ನೀಡಿದಾಗ ಪತ್ರಕರ್ತರಲ್ಲಿ ಒಂದು ಹೊಸ ಹುರುಪು, ಒಂದು ಹೊಸ ಉಲ್ಲಾಸ ಮತ್ತು ಒಂದು ಹೊಸ ನಮೂನೆಯ ಒಂದು ಚಿಂತನೆ ಮೂಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಎಲ್ಲ ಪ್ರಜ್ಞಾವಂತ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇದು ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಆಗಿರುವುದರಿಂದ ಇದರಲ್ಲಿ ನಿಮ್ಮ ಭಾಗವಹಿಸುವಿಕೆ ಬಹಳ ಮುಖ್ಯ. ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ತಾವೆಲ್ಲರೂ ಬನ್ನಿ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಎಲ್ಲ ಮಹಾಜನರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ.